ಓಂ ಶಾಂತಿ. ಓಂ ಶಾಂತಿ. 27/1/25 प्रताप मुरली बापदादा मधुबन। मीठे बच्चे, तुम्हारी जब कर्मातीत अवस्था होगी तब विष्णुपुरी में जाएंगे. ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ನಿಮ್ಮದು ಯಾವಾಗ ಕರ್ಮಾತೀತ ಅವಸ್ಥೆ ಆಗುತ್ತೆ ಆಗ ವಿಷ್ಣುಪುರಿಗೆ ಹೋಗ್ತೀರಿ. पांचवें तानर होने वाले बच्चे ही कर्मातीत बनते हैं. पांचवें तानर ಆಗುವಂತಹ ಮಕ್ಕಳೇ ಕರ್ಮಾತೀತರು ಆಗ್ತಾರೆ. ಪಾಂಚವೆ ತಾನರ್ ಗೌರವಯುತ ತೇರ್ಗಡೆ ಆಗುವಂತಹ ಮಕ್ಕಳೇ ಕರ್ಮಾತೀತರು ಆಗ್ತಾರೆ. प्रश्न, तुम बच्चों पर दोनों बाप कौन सी मेहनत करते हैं? ನೀವು ಮಕ್ಕಳಿಗಾಗಿ ಇಬ್ಬರು ತಂದೆಯರು ಯಾವ ಪರಿಶ್ರಮವನ್ನು ಪಡ್ತಾರೆ? ಇಬ್ಬರು ತಂದೆಯರು ಶಿವ ಬಾಬಾ ಬ್ರಹ್ಮ ಬಾಬಾ ಯಾವ ಪರಿಶ್ರಮ ಪಡ್ತಾರೆ? बच्चे स्वर्ग के लायक बने. सर्वगुण संपन्न 16 कला संपूर्ण बनाने की मेहनत बाप दादा दोनों करते हैं. ಮಕ್ಕಳು ಸ್ವರ್ಗಕ್ಕೆ ಲಾಯಕ್ ಆಗಬೇಕು. ಸ್ವರ್ಗಕ್ಕೆ ಲಾಯಕ್ ಆಗೋದು ಅಂದರೆ ಸರ್ವಗುಣ ಸಂಪನ್ನರು 16 ಕಲಾ ಸಂಪೂರ್ಣರನ್ನಾಗಿ ಮಾಡುವ ಪರಿಶ್ರಮ ಬಾಪ್ ದಾದಾ ಇಬ್ಬರೂ ಮಾಡ್ತಾರೆ. ये जैसे तुम्हें डबल इंजन मिली है. ನಮಗೆ ಈಗ ಬಾಪ್ ದಾದಾ डबल इंजन सिक्किದೆ. ऐसी वंडरफुल पढ़ाई पढ़ाते हैं जिससे तुम 21 जन्म की बादशाही पा लेते हो. ಈ ರೀತಿ ಒಂದು ಅದ್ಭುತ ಓದನ್ನು ಓದಿಸ್ತಾರೆ, ಯಾವುದರಿಂದ ನೀವು 21 ಜನ್ಮಕ್ಕೆ ರಾಜ್ಯವನ್ನು ಪಡೀತೀರಿ. ಗೀತ್, ಬಚ್ಪನ್ ಕೆ ದಿನ್ ಭುಲಾನ ದೇನ. ಬಾಲ್ಯದ ದಿನಗಳನ್ನು ಮರಿಬಾರದು. ಯಾವ ಬಾಲ್ಯ? ಈಶ್ವರೀಯ ಬಾಲ್ಯ. ಓಂ ಶಾಂತಿ. मीठे मीठे सिकिलदे बच्चों ने गीत सुना. ड्रामा प्लान अनुसार ऐसे ऐसे गीत सेलेक्ट किए हुए हैं. ಮಧುರ ಮಧುರ ಆಗಲಿ ಹೋಗಿದ್ದು ಮರಳಿ ಸಿಕ್ಕಿರುವಂಥ ಮಕ್ಕಳು ಹಾಡನ್ನು ಕೇಳಿದ್ರಿ. ಡ್ರಾಮಾ ಪ್ಲ್ಯಾನ್ ಅನುಸಾರ ಈ ರೀತಿಯ ಸಿನಿಮಾ ಹಾಡುಗಳು, ಭಕ್ತಿ ಮಾರ್ಗದ ಹಾಡುಗಳು ಸೆಲೆಕ್ಟ್ ಆಗಿದೆ. मनुष्य चक्रित होते हैं कि ये क्या नाटक के रिकॉर्ड और वाणी चलाते हैं. ಮನುಷ್ಯರು ಆಶ್ಚರ್ಯ ಪಡ್ತಾರೆ, ಏನು ಇದು ಸಿನಿಮಾದ ಹಾಡು ಹಾಕ್ಬಿಟ್ಟು ಇದ್ರ ಮೇಲೆ ವಾಣಿ ನಡೆಸ್ತಾರೆ, ಇದ್ರ ಮೇಲೆ ಜ್ಞಾನ ಹೇಳ್ತಾರೆ. ये फिर किस प्रकार का ज्ञान है? शास्त्र वेद उपनिषद आदि छोड़ दिए, अब ರಿಕಾರ್ಡ್ ಗೆ ऊपर ವಾಣಿ ಚಲಾತೆ. ಇದು ಯಾವ ಪ್ರಕಾರದ ಜ್ಞಾನ ಆಗಿದೆ? ಶಾಸ್ತ್ರ ವೇದ ಉಪನಿಷತ್ತು ಆದಿ ಎಲ್ಲ ಬಿಟ್ಟಿದ್ದಾರೆ, ಶ್ಲೋಕಗಳನ್ನು ಹೇಳೋದಿಲ್ಲ, ಒಂದು ರಿಕಾರ್ಡ್ ಹಾಕ್ಕೊಂಡು ಅದರ ಮೇಲೆ ವಾಣಿ ನಡೆಸ್ತಾರೆ. ये भी तुम बच्चों की बुद्धि में है कि हम बेहद के बाप के बने हैं जिससे अतीन्द्रिय सुख मिलता है. ऐसे बाप को भूलना नहीं है. ನೀವು ಮಕ್ಕಳ ಬುದ್ಧಿಯಲ್ಲಿದೆ, ಈಗ ನಾವು ಆ ಬೇಹದ್ದಿನ ತಂದೆಯವರಾಗಿದ್ದೀವಿ, ಯಾರಿಂದ ಅತೀಂದ್ರಿಯ ಸುಖ ಸಿಗುತ್ತೆ, ಇಂತಹ ತಂದೆಯನ್ನು ನಾವು ಮರಿಬಾರ್ದು. ಬಾಕಿ ಯಾದ ಸೇರಿ ತಂದೆಯ ನೆನಪಿನಿಂದಲೇ ಜನ್ಮ ಜನ್ಮಾಂತರಕ್ಕೆ ಪಾಪ ದಗದ್ ಹೋತೆ. ಜನ್ಮ ಜನ್ಮಾಂತರದ ಪಾಪ ಸುಟ್ಟು ಹೋಗುತ್ತೆ, ದಗ್ಧ ಆಗಿಬಿಡುತ್ತೆ. ऐसे ना हो जो याद को छोड़ दो और पाप रह जाए. ಈ ರೀತಿ ಆಗಬಾರ್ದು. ನೆನಪನ್ನು ಬಿಡುವಂತಹದ್ದು, ಪಾಪ ಉಳ್ಕೊಳ್ಳುವಂತಹದ್ದು. ಫಿರ್ ಪದವಿ ಕಮ್ ಹೋ ಜಾಯೇಗಾ. ನೆನಪು ಮಾಡಲಿಲ್ಲ, ಪಾಪ ಉಳ್ಕೊಳ್ತು, ಪದವಿನೂ ಕಮ್ಮಿ ಆಗೋಗುತ್ತೆ. ऐसे बाप को तो अच्छी रीति याद करने का पुरुषार्थ करना चाहिए.
ಇಂತಹ ತಂದೆಯನ್ನು ಒಳ್ಳೆ ರೀತಿಯಿಂದ ನೆನಪು ಮಾಡುವ ಪುರುಷಾರ್ಥ ಮಾಡಬೇಕು. ಜೈಸೆ ಸಗಾಯಿ ಹೋತಿ ಹೈ ತೋ ಫಿರ್ ಏಕ್ ದೋ ಕೋ ಯಾದ್ ಕರ್ತೆ ಹೈ. ಹೇಗೆ ಒಂದು ನಿಶ್ಚಿತಾರ್ಥ ಅನ್ನೋದು ಆಗುತ್ತೆ, ಆಗ ಏನು ಮಾಡ್ತಾರೆ, ಒಬ್ಬರನ್ನೊಬ್ಬರು ನೆನಪು ಮಾಡ್ತಾರೆ. ತುಮಾರಿ ಭಿ ಸಗಾಯಿ ಹುಯಿ ಹೈ, ಫಿರ್ ಜಬ್ ತುಮ್ ಕರ್ಮಾತೀತ ಅವಸ್ಥಾ ಕೋ ಪಾತೆ ಹೋ ತಬ್ ವಿಷ್ಣುಪುರಿ ಮೇ ಜಾಯೇಂಗೆ. ನಿಮ್ಮದೂ ನಿಶ್ಚಿತಾರ್ಥ ಆಗಿದೆ. ಯಾರೊಂದಿಗೆ? ಶಿವಬಾಬನೊಂದಿಗೆ. ನಂತರ ಯಾವಾಗ ನೀವು ಕರ್ಮಾತೀತ ಅವಸ್ಥೆಯನ್ನು ಪಡೀತೀರಿ, ಆಗ ವಿಷ್ಣುಪುರಿಗೆ ಹೋಗ್ತೀರಿ. अभी शिव बाबा भी है, प्रजापिता ब्रह्मा बाबा भी है, 2 इंजन मिली है, एक निराकारी दूसरी साकारी. ಈಗ ಶಿವಬಾಬಾನೂ ಇದ್ದಾರೆ, ಪ್ರಜಾಪಿತ ಬ್ರಹ್ಮ ಬಾಬಾನೂ ಇದ್ದಾರೆ. 2 ಇಂಜಿನ್ ನಿಮಗೆ ಸಿಕ್ಕಿದೆ, ಒಂದು ನಿರಾಕಾರಿ, ಇನ್ನೊಂದು ಸಾಕಾರಿ. ದೋನೋ ಹಿ ಮೆಹನತ್ ಕರ್ತೆ ಹೇ ಕಿ, ಇಬ್ಬರೂ ಪರಿಶ್ರಮ ಪಡ್ತಾರೆ. ಯಾವ ಮಾತಿಗಾಗಿ? ಬಚ್ಚೆ ಸ್ವರ್ಗಕ್ಕೆ ಲಾಯಕ್ ಬನ್ ಜಾಯೆ, ಮಕ್ಕಳು ಸ್ವರ್ಗಕ್ಕೆ ಲಾಯಕ್ ಆಗಿಬಿಡಬೇಕು. सर्वगुण संपन्न 16 कला संपूर्ण बनना है, यहाँ इम्तिहान पास करना है. ये बातें कोई शास्त्रों में नहीं है. ಬಾಬಾ ಹೇಳ್ತಾರೆ, ಸ್ವರ್ಗಕ್ಕೆ ಲಾಯಕ್ ಆಗಬೇಕು ಅಂದಾಗ ಸರ್ವಗುಣ ಸಂಪನ್ನರು 16 ಕಲಾ ಸಂಪೂರ್ಣರು ಆಗಬೇಕು. ಇಲ್ಲಿ ನಾವು ಪರೀಕ್ಷೆ ಪಾಸ್ ಮಾಡಬೇಕು. ಇಲ್ಲಿ ಪರೀಕ್ಷೆ ಪಾಸ್ ಮಾಡೋದು, ಅಲ್ಲಿ ದೇವತಾ ಪದವಿಯನ್ನು ಪಡೆಯೋದು. ಒಂದು ಜನ್ಮದಲ್ಲಿ ಪರೀಕ್ಷೆ ಪಾಸ್ ಮಾಡೋದು, ಇನ್ನೊಂದು ಜನ್ಮದಲ್ಲಿ ದೇವತಾ ಪದವಿ ಪಡೆಯೋದು, ಈ ಮಾತುಗಳು ಯಾವುದೇ ಶಾಸ್ತ್ರದಲ್ಲಿ ಇಲ್ಲ. ಏ ಪಢಾಯಿ ಬಡಿ ವಂಡರ್ಫುಲ್ ಹೈ. ಓದು ಬಹಳ ವಂಡರ್ಫುಲ್ ಓದಾಗಿದೆ. ಹೇಗೆ? ಭವಿಷ್ಯ 21 ಜನ್ಮಗಳಿಗೆ, ಭವಿಷ್ಯದ 21 ಜನ್ಮಗಳಿಗಾಗಿ ಪದವಿ ಪಡೀತೀವಿ. और पढ़ाई होती है मृत्यु लोक के लिए, ये पढ़ाई है अमर लोक के लिए, उसके लिए पढ़ना तो यहाँ है ना. ಬಾಬಾ ಹೇಳ್ತಾರೆ, ಬೇರೆ ಓದುಗಳು ಯಾವುದಕ್ಕಾಗಿ? ಮೃತ್ಯು ಲೋಕಕ್ಕಾಗಿ. ಇಲ್ಲಿ ಓದೋದು, ಇಲ್ಲೇ ಪದವಿ ಪಡೆಯೋದು, ಇಲ್ಲೇ ಹಣ ಸಂಪಾದನೆ ಮಾಡೋದು. ಆದರೆ ಈ ಓದಾಗಿದೆ ಅಮರ ಲೋಕಕ್ಕಾಗಿ. ಇಲ್ಲಿ ಓದೋದು ಅಮರ ಲೋಕದಲ್ಲಿ ಅರ್ಧ ಕಲ್ಪಕ್ಕಾಗಿ ಪದವಿ ಪಡೆಯೋದು. जब तक आत्मा पवित्र ना बने तब तक सतयुग में जा न सके, इसलिए बाप संगम पर ही आते हैं. इसको ही ಬಾಬಾ ಹೇಳ್ತಾರೆ, ಎಲ್ಲಿಯ ತನಕ ಪವಿತ್ರರು ಆಗೋದಿಲ್ಲ, ಅಲ್ಲಿಯ ತನಕ ಸತ್ಯುಗಕ್ಕೆ ಹೋಗಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ತಂದೆ ಸಂಗಮದಲ್ಲೇ ಬರ್ತಾರೆ, ಪತಿತರನ್ನು ಪಾವನ ಮಾಡಲಿಕ್ಕಾಗಿ. ಅದಕ್ಕಾಗಿಯೇ ಈ ಸಮಯಕ್ಕೆ ಹೇಳಲಾಗುತ್ತೆ, पुरुषोत्तम कल्याणकारी युग कहा जाता है. ಪುರುಷೋತ್ತಮ ಆತ್ಮ, ಪುರುಷ ಉತ್ತಮ ಸ್ಥಿತಿಯನ್ನು ಪಡೆಯುವಂತಹ ಕಲ್ಯಾಣಕಾರಿ ಯುಗ ಅಂತ ಹೇಳಲಾಗುತ್ತೆ. जबकि तुम कोड़ी से हीरा जैसा बनते हो, इसलिए ಯಾವಾಗ ನೀವು ಕವಡೆಯಿಂದ ವಜ್ರ ಸಮಾನರು ಆಗ್ತೀರಿ, ಆದ್ದರಿಂದ ಶ್ರೀಮತ್ ಪರ್ ಚಲ್ತೆ ರಹೋ, ಶ್ರೀಮತದಂತೆ ನಡೀತಾ ಇರಿ. ಶ್ರೀ ಶ್ರೀ ಶಿವ ಬಾಬಾ ಕೋ ಕಹಾ ಜಾತಾ ಹೈ. ಶ್ರೀ ಶ್ರೀ 2 ಶ್ರೀ ಶಿವ ಬಾಬನಿಗೆ ಹೇಳಲಾಗುತ್ತೆ. माला का अर्थ भी तुम बच्चों को समझाया है. ऊपर में फूल है शिव बाबा, फिर है युगल मेरू, प्रवृत्ति मार्ग है ना, फिर है दाने जो विजय पाने वाले हैं. ಮಾಲೆಯ ಅರ್ಥನೂ ಸಹ ಮಕ್ಕಳಿಗೆ ತಿಳಿಸಿದ್ದಾರೆ. ಮೇಲೆ ಒಂದು ಹೂವು ಇದೆ. ಯಾವುದು ಹೂವು? ಮೇಲೆ ಇರುವಂತಹ ಹೂವಾಗಿದೆ ಶಿವಬಾಬಾ. ನಂತರ ಜಾಯಿಂಟ್ ಮಣಿಗಳು, ಯುಗಲ್ ಮಣಿ. ಯಾಕೆ ಜಾಯಿಂಟ್ ಮಣಿ ತೋರಿಸಿದ್ದಾರೆ? ಪ್ರವೃತ್ತಿ ಮಾರ್ಗದ ಸಂಕೇತ. ನಂತರ ಒಂದೊಂದು ಮಣಿ, ಅದನ್ನು ಲೆಕ್ಕ 108. ಯಾವುದದು? ಯಾರು? ವಿಜಯ ಮಾಲೆಯಲ್ಲಿ ಬರುವಂಥವರು, ವಿಜಯವನ್ನು ಪಡೆಯುವಂಥವರು.
उनकी ही रुद्रमाला फिर विष्णु की माला बनती है. ಯಾರು ವಿಜಯ ಪಡೆಯುವಂಥವರು ಅವರದೇ ರುದ್ರಮಾಲೆ ನಂತರ ವಿಷ್ಣು ಮಾಲೆ ಆಗುತ್ತೆ. इस माला का अर्थ कोई भी नहीं जानते. बाप बैठ समझाते हैं तुम बच्चों को कौड़ी से हीरे जैसा बनना है. ಈ ಮಾಲೆಯ ಅರ್ಥನೂ ಸಹ ಯಾರಿಗೂ ಗೊತ್ತಿಲ್ಲ. ತಂದೆ ಕುಳಿತು ತಿಳಿಸ್ತಾರೆ, ನೀವು ಮಕ್ಕಳು ಕವಡೆಯಿಂದ ವಜ್ರ ಸಮಾನರು ಆಗಬೇಕು. 63 जन्म तुम बाप को याद करते आए हो. 63 ಜನ್ಮದಿಂದ ಭಕ್ತಿಯಲ್ಲೂ ಸಹ ತಂದೆಯನ್ನು ನೆನಪು ಮಾಡ್ತಾ ಬಂದಿದ್ದೀರಾ. अब तुम आशिक हो एक माशिक के, सब भगत है एक भगवान के. ಬಾಬಾ ಹೇಳ್ತಾರೆ, ಈಗ ನೀವು ಪ್ರಿಯತಮೆಯರಾಗಿದ್ದೀರಿ ಒಬ್ಬ ಪ್ರಿಯತಮನಿಗೆ, ಮತ್ತು ಎಲ್ಲರೂ ಭಕ್ತರಾಗಿದ್ದಾರೆ, ಒಬ್ಬ ಭಗವಂತನ ಭಕ್ತರಾಗಿದ್ದಾರೆ. ನಾವು ಒಬ್ಬ ಪ್ರಿಯತಮನ ಪ್ರಿಯತಮೆಯರು ಆಗಿದ್ದೀವಿ. ಪತಿಯೋಂ ಕಾ ಪತಿ ಬಾಪೋಂ ಕಾ ಬಾಪ್ ಓ ಏಕಿ ಹೇ. ಪತಿಯರ ಪತಿ ತಂದೆಯರ ತಂದೆ ಅವರು ಒಬ್ಬರೇ ಆಗಿದ್ದಾರೆ. तुम बच्चों को राजाओं का राजा बनाते हैं. ಪತಿಯರ ಪತಿ ತಂದೆಯರ ತಂದೆ ನಾವು ಮಕ್ಕಳನ್ನು ರಾಜರಿಗೂ ರಾಜರನ್ನಾಗಿ ಮಾಡ್ತಾರೆ. ಖುದ್ ನಹಿ ಬಂತೆ ಬಾಪ್ ಬಾರ್ ಬಾರ್ ಸಮಜಾತೆ ಹೇ. ಅವರು ರಾಜ ಆಗುವುದಿಲ್ಲ, ತಂದೆ ಪುನಃ ಪುನಃ ತಿಳಿಸ್ತಾರೆ. ಏನು ತಿಳಿಸ್ತಾರೆ? बाप की याद से ही तुम्हारे जन्म जन्मांतर के पाप भस्म होंगे. ತಂದೆಯ ನೆನಪಿನಿಂದಲೇ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮ ಆಗುತ್ತೆ. ಸಾಧು ಸಂತೋ ಕಹತೆ ಆತ್ಮ ನಿರ್ಲೇಪ. ಸಾಧು ಸಂತರೇನು ಹೇಳ್ತಾರೆ? ಆತ್ಮ ನಿರ್ಲೇಪ, ಆತ್ಮಕ್ಕೆ ಯಾವುದು ಪಾಪ ಪುಣ್ಯ ಅಂಟೋದಿಲ್ಲ. ಬಾಪ್ ಸಮಜಾತೆ ಹೇ, ತಂದೆ ತಿಳಿಸ್ತಾರೆ. ಏನು ತಿಳಿಸ್ತಾರೆ? ಸಂಸ್ಕಾರ ಅಚ್ಚೆ ವ ಬುರೆ ಆತ್ಮ ಹಿ ಲೇ ಜಾತಿ ಹೇ. ಸಂಸ್ಕಾರ ಒಳ್ಳೆಯದು ಕೆಟ್ಟದ್ದು ಪಾಪ ಪುಣ್ಯ, ಆ ಸಂಸ್ಕಾರ ಆತ್ಮನೇ ತಗೊಂಡು ಹೋಗುತ್ತೆ. ಅದರ ಅನುಸಾರ ಸುಖ ದುಃಖ ಭೋಗಿಸುತ್ತೆ. ಅವರು ನಿರ್ಲೇಪ ಅಂತ ಹೇಳಿಬಿಟ್ರು. वो कह देते बस जिधर देखता हूँ सब भगवान ही भगवान है. ಅವ್ರು ಏನು ಹೇಳ್ತಾರೆ? ಎಲ್ಲಿ ನೋಡಿದ್ರು ಭಗವಂತನೇ ಭಗವಂತ, ಸರ್ವವ್ಯಾಪಿ ಅಂತ ಹೇಳ್ತಾರೆ. ಭಗವಾನ್ ಕಿ ಹಿ ಈ ಸಬ್ ಲೀಲಾ ಹೈ. ಎಲ್ಲ ಇವಾಗ ಏನೆಲ್ಲ ನಡೆಯುತ್ತೆ ಎಲ್ಲ ಅದೆಲ್ಲ ಭಗವಂತನ ಲೀಲೆನೇ ಅಂತ ಹೇಳ್ತಾರೆ. ಬಿಲ್ಕುಲ್ ಹಿ ವಾಮ ಮಾರ್ಗ ಮೇ ಗಂದೆ ಬನ್ ಜಾತೆ ಹೇ. ಪೂರ್ಣವಾಗಿ ವಾಮ ಮಾರ್ಗದಲ್ಲಿ ಹೋಗಿ ವಿಕಾರಗಳಿಂದ ಕೊಳಕಾಗ್ಬಿಡ್ತಾರೆ. ಐಸೆ ಕೋ ಮತ್ ಪರ್ ಭಿ ಲಾಖೋ ಮನುಷ್ಯ ಚಲ್ ರಹೆ ಹೇ. ಈ ಥರ ಹೇಳೋರ ಒಂದು ಮತದಂತೆ ಲಕ್ಷಾಂತರ ಜನ ನಡೀತಾ ಇದ್ದಾರೆ. ಆತ್ಮ ನಿರ್ಲೇಪ, ಏನು ಬೇಕಾದರೂ ಮಾಡಿ, ಏನು ಬೇಕಾದರೂ ತಿನ್ನಿ, ಏನು ಬೇಕಾದರೂ ಕುಡಿಯಿರಿ. ರಜನೀಶ ಹೇಳ್ತಾರಲ್ವ, ಆತ್ಮಕ್ಕೆ ಏನೂ ಅಂಟೋದಿಲ್ಲ. ಒಂದು ಇದು ಈ ಮಾತು ಹೇಳ್ತಾರೆ. ಇನ್ನೊಂದು ಎರಡನೇದು ಸರ್ವವ್ಯಾಪಿ, ಎಲ್ಲಿ ನೋಡಿದ್ರು ನೀನೇ ನೀನು. ಬಾಬಾ ಹೇಳ್ತಾರೆ, ಈ ರೀತಿ ಮತದಂತೆಯೂ ಸಹ ಲಕ್ಷಾಂತರ ಮನುಷ್ಯರು ನಡೀತಾರೆ. ಎ ಬಿ ಡ್ರಾಮಾ ಮೇನು ಅಂದರೆ ಕೊನೆಗೇನು ಹೇಳ್ತಾರೆ ಬಾಬಾ? ಇದು ಡ್ರಾಮಾದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಹಮೇಶ ಬುದ್ಧಿ ಮೇ 3 ಧಾಮ್ ಯಾದ್ ರಖೋ. ಸದಾ ಬುದ್ಧಿಯಲ್ಲಿ 3 ಧಾಮ ನೆನಪಿಟ್ಕೊಳ್ಳಿ. ಯಾವುದು 3 ಧಾಮ? ಶಾಂತಿ ಧಾಮ್ ಜहाँ आत्माएं रहती है, सुख धाम जहाँ के लिए तुम पुरुषार्थ कर रहे हो, दुख धाम शुरू होता है आधा कल्प से. ಬಾಬಾ ಹೇಳ್ತಾರೆ, ಶಾಂತಿಧಾಮ ಎಲ್ಲಿ ನೀವು ಆತ್ಮಗಳು ಇರ್ತೀರಿ, ಸುಖಧಾಮಕ್ಕೆ ಹೋಗಲಿಕ್ಕಾಗಿ ನೀವು ಪುರುಷಾರ್ಥ ಮಾಡ್ತಾ ಇದ್ದೀರಿ. ದುಃಖಧಾಮ ಶುರುವಾಗುತ್ತೆ ಅರ್ಧ ಕಲ್ಪದ ನಂತರ.
भगवान को कहा जाता है, ಭಗವಂತನಿಗೆ ಹೇಳಲಾಗುತ್ತೆ हेवनली गॉड फादर। ये कोई हेल्थ स्थापन नहीं करते। ಭಗವಂತ ಹೆವನ್ಲಿ ಗಾಡ್ ಫಾದರ್ ಅಂದಾಗ ನರಕ ಸ್ಥಾಪನೆ ಮಾಡೋದಿಲ್ಲ। ನರಕ ಸ್ಥಾಪನೆ ಮಾಡೋ ಬೇರೆ ರಾವಣ। बाप कहते हैं मैं तो ಸುಖಧಾम ही ಸ್ಥಾಪನೆ करता हूँ। ತಂದೆ ಹೇಳ್ತಾರೆ ನಾನಂತೂ ಸುಖಧಾಮನೇ ಸ್ಥಾಪನೆ ಮಾಡ್ತೀನಿ, ಬಾಕಿ ಈ ಹಾರ್ और जीत का खेल। ಬಾಕಿ ಈ ನಾಟಕ ಎಂಥ ನಾಟಕ ಆಗಿದೆ, ಸೋಲು ಗೆಲುವಿನ ನಾಟಕ ಆಗಿದೆ। तुम बच्चे श्रीमत पर चलकर अभी माया रूपी रावण पर जीत पाते हो। ನೀವು ಮಕ್ಕಳು ಶ್ರೀಮತದಂತೆ ನಡೆದು ಈಗ ಮಾಯಾರೂಪಿ ರಾವಣನ ಮೇಲೆ ವಿಜಯ ಪಡೀತೀರಿ, 5 ವಿಕಾರಗಳನ್ನು ಗೆಲ್ಲುತ್ತೀರಿ ತಂದೆಯ ಶ್ರೀಮತದಂತೆ ನಡೆದು। फिर आधा कल्प बाद रावण राज्य शुरू होता है। तुम बच्चे अभी युद्ध के मैदान पर हो। ನಂತರ ಅರ್ಧ ಕಲ್ಪದ ನಂತರ ರಾವಣ ರಾಜ್ಯ ಶುರುವಾಗುತ್ತೆ। ಈಗ ನೀವು ಮಕ್ಕಳು ಯುದ್ಧದ ಮೈದಾನದಲ್ಲಿ ಇದ್ದೀರಿ। ये बुद्धि में धारण करना है, फिर दूसरों को समझाना है। ಬಾಬಾ ಹೇಳ್ತಾರೆ ಈ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಬೇಕು, ನಂತರ ಬೇರೆಯವರಿಗೂ ತಿಳಿಸ್ಬೇಕು। अंधों की लाठी बन घर का रास्ता बताना है, क्योंकि ಬಾಬಾ ಹೇಳ್ತಾರೆ ಕುರುಡರಿಗೆ ಕೋಲಾಗಿ ಮನೆಯ ರಸ್ತೆಯನ್ನು ತಿಳಿಸಬೇಕು। ಯಾಕೆ ಸಬ್ ಉಸ್ ಘರ್ ಕೋ ಭೂಲ್ ಗಯೇ ಹೈ, ಎಲ್ಲರೂ ಆ ಮನೆಯನ್ನು ಮರೆತು ಹೋಗಿದ್ದಾರೆ। ನಾವು ಅಲ್ಲಿಂದ ಬಂದ್ವಿ, ಈಗ ಅಲ್ಲಿಗೆ ಹೋಗಬೇಕು ಅನ್ನೋದೇ ಮರೆತು ಹೋಗಿದ್ದಾರೆ। कहते भी है कि ये एक नाटक है, परंतु इसकी आयु लाखों हजारों वर्ष कह देते हैं। ಹೇಳ್ತಾರೆ ಸೃಷ್ಟಿ ಒಂದು ನಾಟಕ ಅಂತಲೂ ಹೇಳ್ತಾರೆ। ನಾವೆಲ್ಲ ಪಾತ್ರಧಾರಿಗಳು, ಪರಮಾತ್ಮ ಸೂತ್ರಧಾರಿ, ಈ ರೀತಿ ಶಬ್ದಗಳು ಹೇಳ್ತಾರೆ। ಆದರೆ ಇದರ ಆಯುಸ್ಸು ಲಕ್ಷಾಂತರ ವರ್ಷಗಳು ಹೇಳಿಬಿಟ್ಟಿದ್ದಾರೆ। ಬಾಪ್ ಸಮझाते हैं रावण ने तुमको कितना अंधा बना दिया है। ತಂದೆ ತಿಳಿಸ್ತಾರೆ ರಾವಣ ನಿಮ್ಮನ್ನು ಎಷ್ಟು ಕುರುಡರನ್ನಾಗಿ ಮಾಡಿಬಿಟ್ಟಿದ್ದಾನೆ। ಯಾವ ಕುರುಡುತನ? ಜ್ಞಾನ ನಯನಹೀನ, ಜ್ಞಾನದ ನಯನ ಇಲ್ಲ। ಅಭಿ ಬಾಪ್ ಸಬ್ಬು ಬಾತೆ ಸಮझा रहे हैं, ಈಗ ತಂದೆ ಎಲ್ಲ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ। ಬಾಪ್ ಕೋಹಿ, ಅದರಿಂದ ತಂದೆಗೇನೆ ಏನು ಗಾಯನ ಇದೆ, ನಾಲೆಜ್ಫುಲ್ ಕಹಾ ಜಾತಾ ಹೈ, ಜ್ಞಾನಪೂರ್ಣರು ಅಂತ ಹೇಳಲಾಗುತ್ತೆ। इसका अर्थ ये नहीं कि हर एक के अंदर को जानने वाले हैं। ಜ್ಞಾನಪೂರ್ಣರು ಅಂದರೆ ಇದರ ಅರ್ಥ ಇದಲ್ಲ, ಪ್ರತಿಯೊಬ್ಬರ ಒಳಗಿರೋದನ್ನು ತಿಳ್ಕೊಳ್ಳುವಂಥವರು। वो तो रिद्धि सिद्धि वाले सीखते हैं, जो तुम्हारे अंदर की बातें सुना लेते हैं। ಇದಂತೂ ರಿದ್ಧಿ ಸಿದ್ಧಿಯವರು ಕಲಿತಾರೆ, ನಿಮ್ಮ ಒಳಗಿರುವ ಮಾತನ್ನು ಅವರು ತಿಳಿಸ್ತಾರೆ। ಆವಾಗ ಮನುಷ್ಯರಿಗೆ ಆಶ್ಚರ್ಯ ಆಗೋಗುತ್ತೆ, ನನ್ನೊಳಗಿರೋ ಮಾತು ಹೇಗೆ ಹಾಗೆ ತಿಳಿಸಿದ್ದಾರೆ ಇವರು ಅಂತ। ನಾಲೆಜ್ಫುಲ್ का अर्थ ये नहीं, ನಾಲೆಜ್ಫುಲ್ ಜ್ಞಾನಪೂರ್ಣರು ಅಂದರೆ ಅರ್ಥ ಇದಲ್ಲ, ಎಲ್ಲರ ಒಳಗಿರೋದನ್ನು ತಿಳ್ಕೊಳ್ಳುವಂಥವರು। ये तो बाप की ही महिमा है, ಇದಂತೂ ತಂದೆದೇ ಮಹಿಮೆ ಆಗಿದೆ। वो ज्ञान का सागर, आनंद का सागर है, ಅವರು ಜ್ಞಾನ ಸಾಗರ, ಆನಂದ ಸಾಗರ ಆಗಿದ್ದಾರೆ। ಮನುಷ್ಯ ತೋ ಕಹ ದೇತೆ ಕಿ, ಆದರೆ ಮನುಷ್ಯರೇನು ಹೇಳಿಬಿಡ್ತಾರೆ, ಓ ಅಂತರ್ಯಾಮಿ, ಎಲ್ಲರ ಒಳಗೆ ಇದ್ದಾರೆ, ಅಂತರ್ಯಾಮಿ ಅಂತ ಹೇಳಿಬಿಡ್ತಾರೆ। अभी तुम बच्चे समझते हो कि वो तो टीचर है, हमको पढ़ाते हैं। ಈಗ ನೀವು ಮಕ್ಕಳು ತಿಳ್ಕೊಳ್ತೀರಾ, ಅವರು ಅಂತರ್ಯಾಮಿ ಅಲ್ಲ, ಅವರು ಟೀಚರ್ ಆಗಿದ್ದಾರೆ, ನಮಗೆ ಓದಿಸ್ತಾರೆ। वो रूहानी बाप भी है, रूहानी सद्गुरु भी, गुरु भी है। ಆತ್ಮೀಯ ತಂದೆನೂ ಆಗಿದ್ದಾರೆ, ಆತ್ಮೀಯ ಸದ್ಗುರುವೂ ಆಗಿದ್ದಾರೆ।
वो जिस्मानी टीचर गुरु होते हैं, सो भी अलग अलग होते हैं, तीनों एक हो न सके. ದೇಹಧಾರಿಗಳು ತಂದೆ ಬೇರೆ, ಟೀಚರ್ ಬೇರೆ, ಗುರು ಬೇರೆ, ಮೂವರು ಒಬ್ಬರಾಗಲಿಕ್ಕೆ ಸಾಧ್ಯ ಇಲ್ಲ. ಕರ್ಕೆ ಕೊಯ್ ಕೊಯ್ ಬಾಪ್ ಟೀಚರ್ ಭೀ ಹೋತೆ ಹೇ, ಕೆಲವರಿಗೆ ತಂದೆನೇ ಟೀಚರು ಸಹ ಆಗಿರ್ತಾರೆ. ಬ್ರಹ್ಮ ಬಾಬಾಗೆ ಗುರು ತೋ ಹೋನ ಸಕೆ, ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಟೀಚರ್ ಪೋಸ್ಟಲ್ಲಿ ಇರ್ತಾರೆ ಅವರು ತಂದೆ ಟೀಚರೂ ಆಗಿರ್ತಾರೆ ಆ ಮಗನಿಗೆ. यहाँ तो वो सुप्रीम रूह परमपिता परमात्मा पढ़ाते हैं. ಇಲ್ಲಂತೂ ಆ ಸುಪ್ರೀಂ ಆತ್ಮ ಪರಮಪಿತ ಪರಮಾತ್ಮ ಅವರು ಓದಿಸ್ತಾರೆ. ಆತ್ಮ को परमात्मा नहीं कहा जाता, ये भी कोई समझते नहीं. ಆತ್ಮನಿಗೆ ಪರಮಾತ್ಮ ಅಂತ ಹೇಳಲಾಗೋದಿಲ್ಲ. ಪರಮಾತ್ಮ ಅಂತ ಭಿನ್ನವಾಗಿ ಹೇಳಿದ್ದಾರೆ. ಆತ್ಮ ಪರಮಾತ್ಮ ಅಂತ ಎರಡು ಶಬ್ದಗಳಿದೆ ಅನ್ನುವಾಗ ಆತ್ಮನಿಗೆ ಪರಮಾತ್ಮ ಅಂತ ಹೇಳಲಾಗೋದಿಲ್ಲ. ಏ ಬಿ ಕೊಯ್ ಸಮಜ್ತೆ ನಹಿ, ಇದು ಯಾರಿಗೂ ಗೊತ್ತಿಲ್ಲ. कहते हैं परमात्मा ने अर्जुन को साक्षात्कार कराया तो उसने कहा बस करो बस करो, हम इतना तेज सहन नहीं कर सकते. ಪರಮಾತ್ಮನಿಗೆ ಅರ್ಜುನ ಸಾಕ್ಷಾತ್ಕಾರ ಮಾಡಿಸಿದ್ರು. ಆವಾಗ ಅರ್ಜುನ ಏನು ಹೇಳ್ದ, ಸಾಕು ಮಾಡು ಸಾಕು ಮಾಡು, ಇಷ್ಟೊಂದು ಪ್ರಕಾಶನ ನಾನು ಸಹನೆ ಮಾಡಲಿಕ್ಕಾಗೋದಿಲ್ಲ, ನೋಡಲಿಕ್ಕಾಗೋದಿಲ್ಲ. ये जो सब सुना है तो समझते हैं परमात्मा इतना तेजमय. ಈ ಥರ ಕೇಳಿದ್ದಾರೆ ಶಾಸ್ತ್ರಗಳಲ್ಲಿ ಕಥೆಗಳಲ್ಲಿ ಅಂದಾಗ ಏನು ತಿಳ್ಕೊಳ್ತಾರೆ, ಪರಮಾತ್ಮ ಆ ರೀತಿ ಕೋಟಿ ಸೂರ್ಯ ಪ್ರಕಾಶ ಅಷ್ಟು ತೇಜೋಮಯ ಆಗಿದ್ದಾರೆ. ಹಾಗೆ बाबा के पास आते थे तो साक्षात्कार में चले जाते थे, कहते थे बस करो बहुत तेज है, हम सहन नहीं कर सकते. ಮೊದಲು ಬಾಬನ ಬಳಿ ಮಕ್ಕಳು ಬರ್ತಾ ಇದ್ರಲ್ವ, ಆವಾಗ ಸಾಕ್ಷಾತ್ಕಾರದಲ್ಲಿ ಹೊರಟೋಗ್ತಾ ಇದ್ದರು. ಹೇಳ್ತಾ ಇದ್ದರು, ಸಾಕು ಮಾಡಿ, ಬಹಳ ಪ್ರಕಾಶ ಇದೆ, ನಾವು ಸಹನೆ ಮಾಡೋದಕ್ಕೆ ಆಗೋದಿಲ್ಲ, ನೋಡಲಿಕ್ಕೆ ಆಗೋದಿಲ್ಲ. जो सुना हुआ है वही बुद्धि में भावना रहती है. ಯಾಕೆ ಆ ಸಾಕ್ಷಾತ್ಕಾರದಲ್ಲಿ ಅವರಿಗೆ ಆ ರೀತಿ ಕಾಣಿಸ್ತು ಅಂದರೆ, ಯಾವುದು ಅವರು ಕೇಳಿದ್ದಾರೆ, ಯಾವುದು ಬುದ್ಧಿನಲ್ಲಿ ಜನ್ಮ ಜನ್ಮಾಂತರದಿಂದ ಭಾವನೆ ಕುಳಿತಿದೆ, ಅದನ್ನೇ ಅವರು ಅನುಭವ ಮಾಡಿದ್ರು. बाप कहते हैं जो जिस भावना से याद करते हैं मैं उनकी भावना पूरी कर सकता हूँ. ತಂದೆ ಹೇಳ್ತಾರೆ, ಯಾರು ಯಾವ ಭಾವನೆಯಿಂದ ನೆನಪು ಮಾಡ್ತಾರೆ ನಾನು ಅವರ ಭಾವನೆಯನ್ನು ಪೂರ್ಣ ಮಾಡ್ತೀನಿ. कोई गणेश का पुजारी होगा तो उनको गणेश का साक्षात्कार कराएंगे. ಬಾಬಾ ಹೇಳ್ತಾರೆ, ಯಾರಾದರೂ ಗಣೇಶನ ಪೂಜಾರಿ ಇದ್ದಾರೆ ಎಂದಾಗ ಅವರಿಗೆ ಗಣೇಶನ ಸಾಕ್ಷಾತ್ಕಾರ ಮಾಡಿಸ್ತಾರೆ. ಸಾಕ್ಷಾತ್ಕಾರ ಹೋನೆ ಸೆ ಸಮಜ್ತೆ ಹೇ, ಸಾಕ್ಷಾತ್ಕಾರ ಆಗಿದ್ದೇ ತಿಳ್ಕೊಂಡ್ಬಿಡ್ತಾರೆ. ಏನು ತಿಳ್ಕೊಳ್ತಾರೆ, ಬಸ್ ಮುಕ್ತಿಧಾಮೆ ಪಹುಂಚ್ ಗಯ, ನಾವು ಮುಕ್ತಿ ಪಡೆದುಬಿಟ್ವಿ, ಮುಕ್ತಿಧಾಮ ತಲುಪಿಬಿಟ್ವಿ. ಪರಂತು ನಹಿ ಮುಕ್ತಿಧಾಮ ಮೇ ಕೊಯಿ ಜಾ ನ ಸಕೆ, ಆದರೆ ಇಲ್ಲ, ಮುಕ್ತಿಧಾಮಕ್ಕೆ ಯಾರೂ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ನಾರದ್ ಕಾ ಭಿ ಮಿಸಾಲ್ ಹೈ, ಓ ಶಿರೋಮಣಿ ಭಗತ್ ಗಾಯ ಹುವಾ ಹೈ. ನಾರದಂದು ಏನು ಉದಾಹರಣೆ ಇದೆ, ನಾರದನಿಗೆ ಭಕ್ತ ಶಿರೋಮಣಿ ಅಂತ ಗಾಯನೂ ಇದೆ. उसने पूछा हम लक्ष्मी को वर सकते हैं तो कहा. ನಾರದ ಲಕ್ಷ್ಮೀ ಸ್ವಯಂವರದಲ್ಲಿ ಸಾಲಿನಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಲಕ್ಷ್ಮಿಯನ್ನು ವರಿಸ್ಬೋದು ಅಂದಾಗ ಏನು ಹೇಳಿದ್ರು, ಅಪ್ಪನಿ ಶಕಲ್ ತೋ ದೇಕೋ, ನಿನ್ನ ಮುಖ ಸ್ವಲ್ಪ ಕನ್ನಡಿನಲ್ಲಿ ನೋಡ್ಕೊಂಡು ಬಾ ಅಂತ ಹೇಳಿದರು. ನೋಡಿದಾಗ ಏನು ಕಾಣಿಸ್ತು, ಕೋತಿ ಮುಖ ಕಾಣಿಸ್ತು. ಅಂದರೆ 5 ವಿಕಾರಗಳು ಇರುವಂಥವರು ಲಕ್ಷ್ಮಿಯನ್ನು ವರಿಸಲಿಕ್ಕೆ ಸಾಧ್ಯನಾ? भगत माला भी होती है, फीमेल्स में मीरा और मेल्स में नारद मुख्य गाए हुए हैं.
ಭಕ್ತರ ಮಾಲೆನೂ ಇದೆ. ಅದರಲ್ಲಿ ಫೀಮೇಲ್ಸಲ್ಲಿ ಮೀರಾ, ಮೇಲ್ಸಲ್ಲಿ ನಾರದ ಮುಖ್ಯವಾಗಿ ಗಾಯನ ಆಗಿದೆ. यहाँ फिर ज्ञान में मुख्य ಶಿರೋಮಣಿ है. ಇಲ್ಲಿ ಜ್ಞಾನದಲ್ಲಿ ಮುಖ್ಯ ಶಿರೋಮಣಿ ಆಗಿದ್ದಾರೆ ಸರಸ್ವತಿ. ನಂಬರ್ ವಾರ್ ತೋ ಹೋತಿ ಹೇನಾ, ನಂಬರ್ ವಾರ್ ಅಂತೂ ಎಲ್ಲರೂ ಆಗ್ತಾರಲ್ವಾ. बाप समझाते हैं माया से बड़ा खबरदार रहना है. ತಂದೆ ತಿಳಿಸ್ತಾರೆ ಮಾಯೆಯಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ಮಾಯೆಯೊಂದಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆ? ಮಾಯಾ ಐಷಾ ಉಲ್ಟಾ ಕಾಮ್ ಕರ ಲೇಗಿ, ಮಾಯೆ ಆ ಥರ ತಪ್ಪಾದ ಕೆಲಸ ಮಾಡಿಸ್ಬಿಡುತ್ತೆ. ಫಿರ್ ಅಂತ್ ಮೇ ಬಹುತ್ ರೋನಾ ಪಚ್ತಾನ ಪಡೇಗ, ಕೊನೆಯಲ್ಲಿ ಬಹಳ ಅಳಬೇಕಾಗಿ ಬರುತ್ತೆ, ಪಶ್ಚಾತ್ತಾಪ ಪಡಬೇಕಾಗಿ ಬರುತ್ತೆ. ಭಗವಾನ್ ಆಯಾ ಅವ್ರ ವರ್ಷ ಲೇನ ಸಕೆ, ಭಗವಂತ ಬಂದಿದ್ದರು ನಾವು ಅವರಿಂದ ಆಸ್ತಿ ಪಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಫಿರ್ ಪ್ರಜಾ ಮೇ ಭಿ ದಾಸದಾಸಿ ಜಾಕರ್ ಬನೆಂಗೆ, ನಂತರ ಏನು ಪ್ರಜೆಯಲ್ಲೂ ಸಹ ದಾಸದಾಸಿ ಆಗ್ತಾರೆ. पीछे पढ़ाई तो पूरी हो जाती है, फिर बहुत पछताना पड़ता है. ನಂತರ ಓದು ಪೂರ್ಣ ಆಗೋಗುತ್ತೆ, ರಿಸಲ್ಟ್ ಔಟ್ ಆಗೋಗುತ್ತೆ, ಆಗ ಬಹಳ ಪಶ್ಚಾತ್ತಾಪ ಪಡಬೇಕಾಗಿ ಬರುತ್ತೆ. इसलिए बाप पहले से ही समझा देते हैं कि, ಆದ್ದರಿಂದ ತಂದೆ ಮೊದಲೇ ತಿಳಿಸ್ಬಿಡ್ತಾರೆ. ಏನು ತಿಳಿಸ್ತಾರೆ? ಫಿರ್ ಪಚತಾನ ನಾ ಪಡೆ, ನೀವು ನಂತರ ಪಶ್ಚಾತ್ತಾಪ ಪಡಬಾರ್ದು. ಜಿತನಾ ಬಾಪೋ ಯಾದ್ ಕರ್ತೆ रहेंगे ತೋ, ನೀವೆಷ್ಟು ತಂದೆಯನ್ನು ನೆನಪು ಮಾಡ್ತಾ ಇರ್ತೀರಿ ಆಗ ಯೋಗ ಅಗ್ನಿ ಸೆ ಪಾಪ ಭಸ್ಮ ಹೋಗಂಗೆ, ಯೋಗ ಅಗ್ನಿಯಿಂದ ಪಾಪ ಭಸ್ಮ ಆಗುತ್ತೆ. ಆತ್ಮ ಸತೋ ಪ್ರಧಾಂತಿ, ಫಿರ್ ಉಸ್ಮೆ ಖಾದ್ ಪಡ್ತೆ ಪಡ್ತೆ ತಮೋ ಪ್ರಧಾನ್ ಬನಿ ಹೇ. ಆತ್ಮ ಸತೋ ಪ್ರಧಾನ ಆಗಿತ್ತು, ನಂತರ ಅದರಲ್ಲಿ ತುಕ್ಕು ಸೇರ್ತಾ ಏನಾಗೋಯ್ತು? ತಮೋ ಪ್ರಧಾನ ಆಗೋಯ್ತು. ಗೋಲ್ಡನ್, ಸಿಲ್ವರ್, ಕಾಪರ್, ಐರನ್ ನಾಮ್ ಬಿ ಹೈ. ಚಿನ್ನ, ಬೆಳ್ಳಿ, ಏನು ತಾಮ್ರ, ಕಬ್ಬಿಣ, 4 ಹೆಸರುಗಳಿದೆ ಅಲ್ವಾ. 4 ಯುಗಗಳಿಗೆ 4 ಹೆಸರುಗಳಿವೆ. ಅಭಿ ಐರನ್ ಏಜ್ ಸೆ ಫಿರ್ ತುಮಕೋ ಗೋಲ್ಡನ್ ಏಜ್ ಮೇ ಜಾನಾ ಹೈ. ಈಗ ನೀವು ಐರನ್ ಏಜಿನಿಂದ ಗೋಲ್ಡನ್ ಏಜ್ಗೆ ಹೋಗಬೇಕು. ಪವಿತ್ರ ಬನ್ನೆ ಬಿಗರ್ ಆತ್ಮಾಯೇ ಜಾನ ಸಕೆ, ಪವಿತ್ರರಾಗದ ವಿನಃ ಆತ್ಮಗಳು ಐರನ್ ಏಜಿನಿಂದ ಗೋಲ್ಡನ್ ಏಜ್ಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಸತ್ಯುಗ್ ಮೇ ಪ್ಯೂರಿಟಿ ಇದ್ದಿದ್ದರಿಂದ ಇನ್ನೇನಿತ್ತು? ಪೀಸ್, ಪ್ರಾಸ್ಪರಿಟಿ ಬೀತಿ, ಶಾಂತಿ ಇತ್ತು, ಸಂಪತ್ತಿತ್ತು. यहाँ ಪ್ಯೂರಿಟಿ ನಹಿ ತೋ ಪೀಸ್ ಪ್ರಾಸ್ಪರಿಟಿ ಬಿ ನಹಿ. ಇಲ್ಲಿ ಪವಿತ್ರತೆ ಇಲ್ಲ ಅಂದಾಗ ಆ ಶಾಂತಿನೂ ಇಲ್ಲ, ಆ ಸಂಪತ್ತು ಇಲ್ಲ. ರಾತ್ ದಿನ ಕಾ ಫರಕ್ ಹೈ, ರಾತ್ರಿ ಹಗಲು ವ್ಯತ್ಯಾಸ ಇದೆ ಸತ್ಯುಗಕ್ಕೂ ಕಲಿಯುಗಕ್ಕೂ. तो बाप समझाते हैं ये बचपन के दिन भूल न जाना. ತಂದೆ ತಿಳಿಸ್ತಾರೆ ಈ ಬಾಲ್ಯದ ದಿನಗಳನ್ನು ಮರಿಬಾರದು. ಹೇಗೆ ಬಾಬನ ಮಗು ಆದ್ವಿ, ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಪ್ರಕಾಶದಲ್ಲಿ ಬಂದ್ವಿ, ತಂದೆಯ ಪಾಲನೆಯನ್ನು ಹೇಗೆ ಪಡೆದ್ವಿ, ಶುರುವಿನಲ್ಲಿ ಬಾಬಾ ಕಂಕಳಲ್ಲಿ ಇಟ್ಕೊಂಡು ನಮ್ಮನ್ನು ಸಾಕಿದ್ರು, ಇದೆಲ್ಲ ಮರಿಬಾರ್ದು. बाप ने अडैप्ट किया है ना, ब्रह्मा द्वारा अडैप्ट करते हैं, ये अडैप्शन है. ತಂದೆ ದತ್ತು ತಗೊಂಡಿದ್ದಾರೆ ಅಲ್ವಾ, ಬ್ರಹ್ಮ ಮೂಲಕ ದತ್ತು ತಗೊಳ್ತಾರೆ. स्त्री को अडैप्ट किया जाता है, बाकी बच्चों को फिर क्रिएट किया जाता है. ಸ್ತ್ರೀಯನ್ನು ದತ್ತು ತಗೊಳ್ಳಾಗುತ್ತೆ, ನೀನು ನನ್ನವಳು ಅಂತ ದತ್ತು ತಗೊಳ್ಳಾಗುತ್ತೆ. ಬಾಕಿ ಮಕ್ಕಳನ್ನು ನಂತರ ರಚನೆ ಮಾಡಲಾಗುತ್ತೆ. ಸ್ತ್ರೀ ಕೋ ರಚನಾ ನಹಿ ಕಹೆಂಗೆ, ಸ್ತ್ರೀಗೆ
ಪತ್ನಿಗೆ ರಚನೆ ಅಂತ ಹೇಳೋದಿಲ್ಲ, ಮಕ್ಕಳಿಗೆ ರಚನೆ ಅಂತ ಹೇಳಲಾಗುತ್ತೆ. ये बाप भी अडैप्ट करते हैं कि तुम हमारे बच्चे वही बच्चे हो. ತಂದೆನೂ ಮಕ್ಕಳನ್ನು ದತ್ತು ತಗೊಳ್ತಾರೆ, ನೀವು ಮಕ್ಕಳು ಅದೇ ಮಕ್ಕಳು. ಯಾವ ಮಕ್ಕಳು? ಜಿನ್ಕೋ ಕಲ ಪೆಹಲೆ ಅಡಾಪ್ಟ್ ಕಿಯಾತ, ಯಾರನ್ನು ಹೋದ ಕಲ್ಪದಲ್ಲಿ ನಾನು ದತ್ತು ತಗೊಂಡಿದ್ದೆ ಅದೇ ಮಕ್ಕಳು. ಅಡಾಪ್ಟ್ ಬಚ್ಚೋं को ही बाप से वर्षा मिलता है. ಎಲ್ಲರೂ ಮಕ್ಕಳೇ ಪರಮಾತ್ಮನಿಗೆ. ಯಾರು ಇವಾಗ ದತ್ತು ಮಕ್ಕಳಾಗಿದ್ದಾರೆ ಅವರಿಗೆ ಆಸ್ತಿ ಸಿಗುತ್ತೆ. ಪ್ರಾಕ್ಟಿಕಲಲ್ಲಿ ಮಗುವಾಗಿದ್ದಾರೆ ಅವರಿಗೆ ಆಸ್ತಿ ಸಿಗುತ್ತೆ. ಅವರಿಗೆ ಮಿಕ್ಕವರಿಗೆ ಮುಕ್ತಿ ಮಾತ್ರ ಅಲ್ವಾ, ಜೀವನ್ ಮುಕ್ತಿ ಆಸ್ತಿ ಇಲ್ಲ. ऊंचते ऊंच बाप से ऊंचते ऊंच ವರ್ಷ मिलता है. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಿಂದ ಶ್ರೇಷ್ಠಾತಿ ಶ್ರೇಷ್ಠ ಆಸ್ತಿ ಸಿಗುತ್ತೆ. वो है ही भगवान. फिर सेकंड नंबर में है ಲಕ್ಷ್ಮೀ ನಾರಾಯಣ್ ಸತ್ಯುಗ್ ಕೆ ಮಾಲಿಕ್, ಅವರಾಗಿದ್ದಾರೆ ಭಗವಂತ. ಸೆಕೆಂಡ್ ನಂಬರಲ್ಲಿ ಇದ್ದಾರೆ ಲಕ್ಷ್ಮೀ ನಾರಾಯಣ, ಸತ್ಯುಗದ ಮಾಲೀಕರು. ಅಭಿ ತುಮ್ ಸತ್ಯುಗ್ ಕೆ ಮಾಲಿಕ್ ಬನ್ ರಹೆ ಹೋ, ಅಭಿ ಸಂಪೂರ್ಣ ನಹಿ ಬನೆ ಹೋ, ಬನ್ ರಹೆ ಹೋ. ಈಗ ನೀವು ಸತ್ಯುಗದ ಮಾಲೀಕರು ಆಗ್ತಾ ಇದ್ದೀರಿ, ಈಗ ಸಂಪೂರ್ಣರು ಆಗಿಲ್ಲ, ಆಗ್ತಾ ಇದ್ದೀರಿ. ಪಾವನ್ ಬನ್ಕರ್ ಪಾವನ್ ಬನಾನ, ಈ ಬಾಬಾ ಹೇಳ್ತಾರೆ ನಾವು ಪಾವನರಾಗೋದು, ಎಲ್ಲರನ್ನೂ ಪಾವನರನ್ನಾಗಿ ಮಾಡೋದು ಇದೇ ಆಗಿದೆ ರೂಹಾನಿ ಸಚ್ಚಿ ಸೇವಾ, ಆತ್ಮೀಯ ಸತ್ಯವಾದ ಸೇವೆ. ತುಮ್ ಅಭಿ ರೂಹಾನಿ ಸೇವಾ ಕರ್ತೆ ಹೋ, ಇಸ್ಲಿಯೇ ಈಗ ನೀವು ಆತ್ಮೀಯ ಸೇವೆ ಮಾಡ್ತೀರಾ, ಆದ್ದರಿಂದ ಯಾರಾಗಿದ್ದೀವಿ? ತುಮ್ ಬಹುತ್ ಊಂಚೆ ಹೋ, ನೀವು ಬಹಳ ಶ್ರೇಷ್ಠರು ಆಗಿದ್ದೀರಿ. ಶಿವ ಬಾಬಾ ಪತಿತೋಂ ಕೋ ಪಾವನ್ ಬನಾತೆ ಹೇ, ತುಮ್ ಭಿ ಪಾವನ್ ಬನಾತೆ ಹೋ. ಶಿವ ಬಾಬಾ ಪತಿತರನ್ನು ಪಾವನ ಮಾಡ್ತಾರೆ, ನೀವು ಸಹ ಪಾವನ ಮಾಡ್ತೀರಿ. ರಾವಣನೇ ಕಿತನಾ ತುಚ್ಛ ಬುದ್ಧಿ ಬನಾ ದಿಯಾ ಹೈ, ರಾವಣ ಎಷ್ಟು ತುಚ್ಛ ಬುದ್ಧಿಯವರನ್ನಾಗಿ ಮಾಡಿದ್ದಾನೆ. ಅಭಿ ಬಾಪ್ ಫಿರ್ ಲಾಯಕ್ ಬನಾಯೆ ವಿಶ್ವ ಕಾ ಮಾಲಿಕ್ ಬನಾತೆ ಹೇ, ಈಗ ತಂದೆ ಪುನಃ ಲಾಯಕ್ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ರಾವಣ ಎಷ್ಟು ತುಚ್ಛ ಬುದ್ಧಿಯವರನ್ನಾಗಿ ಮಾಡಿದ್ದಾನೆ. ಯಾವುದು ಸತ್ಯ, ಯಾವುದು ಅದನ್ನು ಸುಳ್ಳು ಅಂತ ತಿಳಿಸೋದು, ಯಾವುದು ಸುಳ್ಳು ಅದನ್ನು ಸತ್ಯ ಅಂತ ತಿಳ್ಕೊಳ್ಳೋದು. ಮನುಷ್ಯನ ಬುದ್ಧಿ ಎಷ್ಟು ತುಚ್ಛ ಬುದ್ಧಿ ಆಗ್ಬಿಡ್ತು. ಐಸೆ ಬಾಪ್ ಕೋ ಫಿರ್ ಪತ್ತರ್ ಟಿಕ್ಕರ್ ಮೇ ಕೈಸೆ ಕಹ ಸಕ್ತೆ, ಇಂತಹ ತಂದೆಯನ್ನು ನಾವು ಕಲ್ಲು ಮಣ್ಣಿನಲ್ಲಿ ಇದ್ದಾರಂತೆ ಹೇಗೆ ಹೇಳಲಿಕ್ಕೆ ಸಾಧ್ಯ? ಬಾಪ್ ಕಹತೆ ಹೇ ಈ ಖೇಲ್ ಬನಾ ಹುವಾ ಹೇ, ತಂದೆ ಹೇಳ್ತಾರೆ ಈ ಆಟ ಮಾಡಲ್ಪಟ್ಟಿದೆ. ಈ ಸರ್ವವ್ಯಾಪಿ ಅಂತ ಹೇಳೋದೂ ಸಹ ಡ್ರಾಮಾದಲ್ಲಿ ಮಾಡಲ್ಪಟ್ಟಿದೆ, ಫಿಕ್ಸ್ ಆಗಿದೆ. ಕಲಬ್ ಬಾತ್ ಫಿರ್ ಐಸಾ ಹೋಗ, ಕಲ್ಪದ ನಂತರನೂ ಇದೇ ರೀತಿ ಆಗುತ್ತೆ. अब ड्रामा प्लान अनुसार मैं आया हूँ, ಈಗ ಡ್ರಾಮಾ ಪ್ಲ್ಯಾನ್ ಅನುಸಾರ ನಾನು ಬಂದಿದ್ದೀನಿ ತುಮಕೋ ಸಮझाने, ನಿಮಗೆ ತಿಳಿಸ್ಲಿಕ್ಕಾಗಿ. इसमें जरा भी फर्क नहीं पड़ सकता, बाप एक सेकंड की देरी नहीं कर सकते. ತಂದೆ ಬರೋದರಲ್ಲಿ ಒಂದು ಸೆಕೆಂಡು ಹಿಂದು ಮುಂದೆ ಆಗೋದಿಲ್ಲ. ಹೋದ ಕಲ್ಪದಲ್ಲಿ ಯಾವ ಸೆಕೆಂಡಿನಲ್ಲಿ ಪ್ರವೇಶ ಮಾಡಿದರೂ ಅದೇ ಸೆಕೆಂಡಿನಲ್ಲಿ ಪ್ರವೇಶ ಮಾಡ್ತಾರೆ. जैसे बाबा की रीइनकार्नेशन होता है वैसे तुम बच्चों का भी रीइनकार्नेशन होता है. ಬಾಬಂದು ಹೇಗೆ ಅವತರಣೆ ಆಗುತ್ತೆ ಅದೇ ರೀತಿ ನೀವು ಮಕ್ಕಳದ್ದು ಸಹ ಅವತರಣೆ ಆಗುತ್ತೆ. ತುಮ್ ಅವತರಿತ ಹೋ, ನೀವು ಅವತರಿತರಾಗಿದ್ದೀರಿ. यहाँ आकर फिर साकार में पार्ट बजाती है, इसको कहा जाता है ಅವತರಣ. ಆತ್ಮ ಇಲ್ಲಿ ಬಂದು ನಂತರ ಸಾಕಾರದಲ್ಲಿ ಪಾತ್ರ ಮಾಡುತ್ತೆ.
ಮೇಲಿರುವ ಆತ್ಮ ಮೇಲಿನಿಂದ ಇಲ್ಲಿ ಬಂದು ಸಾಕಾರದಲ್ಲಿ ಪಾತ್ರ ಮಾಡುತ್ತೆ. ಇದಕ್ಕೆ ಹೇಳಲಾಗುತ್ತೆ ಅವತರಣೆ. ऊपर से नीचे आया पार्ट बजाने. ಆತ್ಮ ಮೇಲಿಂದ ಕೆಳಕ್ಕೆ ಬಂದು ಪಾತ್ರ ಮಾಡಲಿಕ್ಕಾಗಿ. ಬಾಪ್ ಕಾ ಭಿ ದಿವ್ಯ ಅಲೌಕಿಕ ಜನ್ಮ ಹೇ. ತಂದೆದು ಸಹ ದಿವ್ಯ ಅಲೌಕಿಕ ಜನ್ಮ ಆಗಿದೆ. ತಂದೆನೂ ಸಹ ಏನು ಮಾಡ್ತಾರೆ, ಮೇಲಿಂದ ಕೆಳಕ್ಕೆ ಬರ್ತಾರೆ. ಬಾಪ್ ಖುದ್ ಕಹತೆ ಹೇ ಮುझे ಪ್ರಕೃತಿ ಕಾ ಆಧಾರ ಲೇನಾ ಪಡ್ತಾ ಹೇ. ಆದರೆ ತಂದೆ ಏನು ಹೇಳ್ತಾರೆ, ನಾನು ಪ್ರಕೃತಿಯ ಆಧಾರ ತಗೊಳ್ಬೇಕಾಗಿ ಬರುತ್ತೆ. मैं इस तन में प्रवेश करता हूँ, ये मेरा तन मुकर्रर है. ಬಾಬಾ ಹೇಳ್ತಾರೆ, ನಾನು ಈ ತನುವಿನಲ್ಲಿ ಪ್ರವೇಶ ಮಾಡ್ತೀನಿ, ಈ ತನು ನನಗಾಗಿ ಫಿಕ್ಸ್ ಆಗಿದೆ. ये बहुत बड़ा ವಂಡರ್ಫುಲ್ खेल है. ಇದು ಬಹಳ ವಂಡರ್ಫುಲ್ ಆಟ ಆಗಿದೆ. इस नाटक में हर एक पार्ट नोंदा हुआ है जो बजाते ही रहते हैं. ಈ ನಾಟಕದಲ್ಲಿ ಪ್ರತಿಯೊಬ್ಬರದ್ದು ಪಾತ್ರ ಫಿಕ್ಸ್ ಆಗಿಬಿಟ್ಟಿದೆ. ಯಾವುದು ಅದನ್ನೇ ಮಾಡ್ತಾರೆ. 21 ಜನ್ಮೋं का पार्ट फिर ऐसे ही बजाएंगे. ನಂತರ ಸತ್ಯುಗದಲ್ಲಿ 21 ಜನ್ಮಗಳ ಪಾತ್ರ ಅದೇ ರೀತಿ ಮಾಡ್ತಾರೆ. ಹೋದ ಕಲ್ಪದಲ್ಲಿ ಯಾವ ರೀತಿ ಮಾಡಿದ್ರು ಅದೇ ರೀತಿ ಮಾಡ್ತಾರೆ. ತುಮಕೋ ಕ್ಲಿಯರ್ ನಾಲೆಜ್ ಮಿಲಿ ಹೇ, ಸೋ ಬಿ ನಿಮಗೆ ಕ್ಲಿಯರ್ ನಾಲೆಜ್ ಸಿಕ್ಕಿದೆ, ಅದು ಸಹ ನಂಬರ್ವಾರ್ ಪುರುಷಾರ್ಥ ಅನುಸಾರ. ಬಾಬಾ ಎಲ್ಲರಿಗೂ ಒಂದೇ ಜ್ಞಾನ ಕೊಡೋದು. ನಂಬರ್ವಾರ್ ಪುರುಷಾರ್ಥ ಅನುಸಾರ ಮಕ್ಕಳು ತಿಳ್ಕೊಳ್ತೀರಿ. महारथियों की बाबा महिमा तो करते हैं ना. ये जो दिखाते हैं पांडव और कौरवों की युद्ध हुई, ये सब है बनावटी बातें. ಬಾಬಾ ಹೇಳ್ತಾರೆ, ಮಹಾರಥಿಗಳದ್ದು ಬಾಬಾ ಮಹಿಮೆನೂ ಮಾಡ್ತಾರೆ. ಇದು ಯಾವುದು ತೋರಿಸ್ತಾರೆ, ಪಾಂಡವರದ್ದು ಕೌರವರದ್ದು ಯುದ್ಧ, ಇದೆಲ್ಲ ಮಾಡಿರುವಂತಹ ಕಥೆಗಳು ಅಲ್ವಾ, ಸತ್ಯವಾದ ಮಾತುಗಳಲ್ಲ. अभी तुम समझते हो वो है जिस्मानी डबल हिंसक तुम हो. ಅವರು ತಿಳ್ಕೊಳ್ತಾರೆ ಏನು, ಪಾಂಡವರು ಕೌರವರು ಡಬಲ್ ಹಿಂಸಕರು ಯುದ್ಧ ಮಾಡಿದ್ರು ಅಂತ ತಿಳ್ಕೊಳ್ತಾರೆ. ಡಬಲ್ ಹಿಂಸಕರು ಅಂದರೆ ಮನಸ ವಾಚ ಕರ್ಮಣ ಒಬ್ಬರಿಗೊಬ್ಬರು ದುಃಖ ಕೊಡುವಂಥವರು. ತುಮ್ ಹೋ ರೂಹಾನಿ ಡಬಲ್ ಅಹಿಂಸಕ್. ನೀವು ಮನಸ ವಾಚ ಕರ್ಮಣ ಒಬ್ಬರಿಗೊಬ್ಬರು ಸುಖ ಕೊಡುವಂಥವರು. ಬಾದಶಾಹಿ ಲೇನೆ ಕೆ ಲಿಯೆ ಬೇಕೋ ತುಮ್ ಬೈಟೆ ಕೈಸೆ ಹೋ. ರಾಜ್ಯ ಪಡ್ಕೊಳ್ಳೋದಕ್ಕಾಗಿ ಕುಳಿತಿದ್ದೀರಿ, ನೋಡಿ ಹೇಗೆ ಸಾಧಾರಣ ರೀತಿಯಿಂದ ಕುಳಿತಿದ್ದೀರಿ. ಶುರುವಿನಲ್ಲಿ ಎಲ್ಲರೂ ಕೆಳಗೆ ಜಮಖಾನದ ಮೇಲೆ ಕೂರ್ತಾ ಇದ್ದಿದ್ದು, ಚೇರಿನ ಮಾತೇ ಇಲ್ಲ. ಜಾನ್ತೆ ಹೋ ಬಾಪ್ ಕಿ ಯಾದ್ ಸೆ ವಿಕರ್ಮ ವಿನಾಶ ಹೋಂಗೆ. ನಿಮಗೆ ಗೊತ್ತಿದೆ ತಂದೆಯ ನೆನಪಿನಿಂದ ವಿಕರ್ಮ ವಿನಾಶ ಆಗುತ್ತೆ. ಯಹಿ ಫುರ್ನಾ ಲಗಾ ಹುವಾ ಹೈ, मेहनत सारी याद करने में ही है, इसलिए भारत का प्राचीन योग गाया हुआ है. ಬಾಬಾ ಹೇಳ್ತಾರೆ, ಇದಕ್ಕಾಗಿಯೇ ನಿಮ್ಮದು ಚಿಂತೆ ಏನು, ಬಾಬನ ನೆನಪು ಮಾಡಬೇಕು, ಪಾಪ ಭಸ್ಮ ಮಾಡ್ಕೋಬೇಕು. ಪರಿಶ್ರಮ ನೆನಪು ಮಾಡೋದರಲ್ಲೇ ಇದೆ. ಅದಕ್ಕಾಗಿಯೇ ಭಾರತದ ಪ್ರಾಚೀನ ಯೋಗ ಅಂತಲೂ ಗಾಯನ ಇದೆ. वो बाहर वाले भी ये भारत का प्राचीन योग सीखना चाहते हैं. ವಿದೇಶಿಯರು ಸಹ ಈ ಭಾರತದ ಪ್ರಾಚೀನ ಯೋಗ ಕಲಿಬೇಕು ಅಂತ ಬಯಸ್ತಾರೆ. समझते हैं कि ಸನ್ಯಾಸಿ लोग हमको ये योग सिखलाएंगे. ಏನು ತಿಳ್ಕೊಳ್ತಾರೆ, ಸನ್ಯಾಸಿಗಳು ನಮಗೆ ಈ ಯೋಗ ಕಲಿಸ್ತಾರೆ. वास्तव में वो सिखलाते कुछ भी नहीं है. ಅವರು ಭಾರತದ ಪ್ರಾಚೀನ ಯೋಗ ರಾಜಯೋಗ ಕಲಿಸ್ತಾರ, ಅವರು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಉನೋಂಕ ಸನ್ಯಾಸ ಹಿ, ಅವರ ಸನ್ಯಾಸನೇ ಆಗಿದೆ ಹಠಯೋಗಕ.
ಹಠದಿಂದ ಸನ್ಯಾಸ ಮಾಡ್ತಾರೆ. ಮನೆಯಲ್ಲಿದ್ದರೆ ಪವಿತ್ರವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಠದಿಂದ ಸನ್ಯಾಸ ಮಾಡ್ತಾರೆ. ತುಮ್ ಹೋ ಪ್ರವೃತ್ತಿ ಮಾರ್ಗವಾರೆ, ನೀವು ಪ್ರವೃತ್ತಿ ಮಾರ್ಗದವರು. ತುಮಾರಿ ಶುರು ಮೇ ಹಿ ಕಿಂಗ್ಡಮ್ ಥಿ, ನಿಮ್ಮದೇ ಶುರುವಿನಲ್ಲಿ ರಾಜಧಾನಿ ಇತ್ತು. ಅಭಿ ಹೈ ಅಂತ್, ಅಭಿತೋ ಈಗ ಅಂತ್ಯ, ಈಗ ಇರೋದು ಯಾವ ರಾಜ್ಯ? पंचायती राज्य है, प्रजा राज्य. दुनिया में अंधकार तो बहुत है, तुम जानते हो. अभी तो खूने नायक खेल होना है. ಪ್ರಪಂಚದಲ್ಲಿ ಅಂಧಕಾರ ಬಹಳ ಇದೆ, ನಿಮಗೆ ಗೊತ್ತಿದೆ. ಈಗ ಕೂನೆ ನಾಯಕ್ ಆಟ ನಡಿಬೇಕು. ये भी एक खेल दिखाते हैं. ये तो बेहद की बातें, कितने खून होंगे. ಅದು ಒಂದು ಸಣ್ಣ ನಾಟಕ ತೋರಿಸ್ತಾರೆ. ಅದರಲ್ಲೂ ಸಹ ಕೊಲೆ ಮಾಡೋದು, ರಕ್ತದ ನದಿ ಹರಿಯೋದು ಅದೆಲ್ಲ ತೋರಿಸ್ತಾರೆ. ಇದಂತೂ ಬೇಹದ್ದಿನ ಮಾತಾಗಿದೆ. ಇಲ್ಲಿ ಎಷ್ಟು ಕೊಲೆಗಳು ನಡೆಯುತ್ತೆ, ಕೊನೆಗೆ ಎಷ್ಟು ರಕ್ತದ ನದಿ ಹರಿಯುತ್ತೆ. ನ್ಯಾಚುರಲ್ ಕೆಲಮಿಟೀಸ್ ಹೋಗಿ, ಪ್ರಕೃತಿ ವಿಕೋಪನೋ ಆಗುತ್ತೆ. ಸಬ್ಕಾ ಮೌತ್ ಹೋಗಾ, ಇನ್ಕೋ ಕೂನೆ ನಾಯಕ್ ಕಹಾ ಜಾತಾ ಹೈ. ಆ ವಿನಾಶದಲ್ಲಿ ಎಲ್ಲರೂ ಸಾಯಬೇಕು, ಎಲ್ಲರೂ ಸಾಯ್ತಾರೆ. ಇದಕ್ಕೆ ಕೂನೆ ನಾಯಕ್ ಆಟ ಅಂತ ಹೇಳಲಾಗುತ್ತೆ. ಇಸ್ಮೇ ದೇಖ್ನೆ ಕಿ ಬಡಿ ಹಿಮ್ಮತ್ ಚಾಹಿಯೆ, ಇದನ್ನು ನೋಡಲಿಕ್ಕೆ ಬಹಳ ಧೈರ್ಯ ಬೇಕಾಗಿದೆ. ಡರ್ಪೋಕ್ತೋ, ಭಯ ಇರೋರು झट बेहोश हो जाएंगे. इसमें निडरपना बहुत चाहिए. ಯಾರಿಗೆ ಭಯದ ಸಂಸ್ಕಾರ ಇದೆ ಅವ್ರು ತಕ್ಷಣ ಮೂರ್ಛಿತರಾಗ್ಬಿಡ್ತಾರೆ. ಇದನ್ನೆಲ್ಲ ನೋಡಬೇಕು ಅಂದರೆ ಬಹಳ ನಿರ್ಭಯರಾಗಿರಬೇಕಾಗಿದೆ. ತುಮ್ ಹೋ, ನೀವಾಗಿದ್ದೀರಾ. ಶಿವಶಕ್ತಿಯ ಹೋನ, ಶಿವಶಕ್ತಿಯರಾಗಿದ್ದೀರಲ್ವಾ. ಶಿವಬಾಬಾ ಹೈ, ಶಿವಬಾಬಾ ಯಾರು? सर्वशक्तिमान. तुम उनसे शक्ति लेते हैं. पति से पावन बनने की युक्ति बाप ही बतलाते हैं. ನೀವು ಶಿವಬಾಬನಿಂದ ಸರ್ವಶಕ್ತಿಮಾನ್, ಶಿವಬಾಬನಿಂದ ಶಕ್ತಿ ಪಡೆಯುತ್ತೀರಿ. ಪತಿತರಿಂದ ಪಾವನರಾಗುವ ಯುಕ್ತಿ ತಂದೆಯೇ ತಿಳಿಸ್ತಾರೆ. ಬಾಪ್ ಸಿಂಪಲ್ ರಾಯ್ ದೇತೆ ಹೇ, ತಂದೆ ಸಿಂಪಲ್ ಸಲಹೆ ಕೊಡ್ತಾರೆ. ಏನೋ ಬಚ್ಚೆ, तुम सतो प्रधान थे, अब तमो प्रधान बने हो. अब फिर कहते हैं मुझे याद करो तो तुम पति से पावन सतो प्रधान बन जाएंगे. ತಂದೆ ಮಕ್ಕಳಿಗೆ ತಿಳಿಸ್ತಾರೆ, ಮಕ್ಕಳೇ ನೀವು ಸತೋ ಪ್ರಧಾನರಾಗಿದ್ರಿ, ಈಗ ತಮೋ ಪ್ರಧಾನರು ಆಗಿದ್ದೀರಿ. ಈಗ ತಂದೆ ಹೇಳ್ತಾರೆ, ನೀವು ನನ್ನನ್ನು ನೆನಪು ಮಾಡಿ, ಆಗ ಪತಿತರಿಂದ ಪಾವನರು ಸತೋ ಪ್ರಧಾನರು ಆಗ್ತೀರಿ. आत्मा को बाप के साथ योग लगाना है तो पाप भस्म हो जाए. ಆತ್ಮನಿಗೆ ತಂದೆಯೊಂದಿಗೆ ಯೋಗವನ್ನು ತೊಡಗಿಸ್ಬೇಕು, ತಂದೆಯೊಂದಿಗೆ ಕನೆಕ್ಟ್ ಆಗಬೇಕು. ಆಗಲೇ ಪಾಪ ಭಸ್ಮ ಆಗೋದು. ಸುಮ್ಮನೆ ಬಾಯಲ್ಲಿ ಬಾಬಾ ಬಾಬಾ ಅಂತ ಹೇಳಿದ್ರೆ ಪಾಪ ಭಸ್ಮ ಆಗೋದಿಲ್ಲ. ಆತ್ಮ ಪರಮಾತ್ಮನೊಂದಿಗೆ ತಂದೆಯೊಂದಿಗೆ ಕನೆಕ್ಟ್ ಆಗಬೇಕು. ಅಥಾರಿಟಿ ಬಿ ಬಾಪ್ ಹಿ ಹೈ, ಅಥಾರಿಟಿನೂ ತಂದೆಯೇ ಆಗಿದ್ದಾರೆ. ಚಿತ್ರೋं में दिखाते हैं विष्णु की नाभि से ಬ್ರಹ್ಮ ನಿಕ್ಲ, ಚಿತ್ರಗಳಲ್ಲಿ ತೋರಿಸ್ತಾರೆ ವಿಷ್ಣುವಿನ ನಾಭಿನಿಂದ ಬ್ರಹ್ಮ ಬಂದಿದ್ದು. उन द्वारा बैठ सब शास्त्रों वेदों को राज समझाया, ಅವರ ಮೂಲಕ ಕುಳಿತು ಎಲ್ಲ ವೇದಶಾಸ್ತ್ರಗಳ ರಹಸ್ಯ ತಿಳಿಸಿದ್ರು. ಅಭಿ ತುಮ್ ಜಾನ್ತೆ ಹೋ, ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ ಬಂತೆ. ಈಗ ನಮಗೆ ಅದರ ರಹಸ್ಯ ಗೊತ್ತಿದೆ. ಏನು? ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ ಆಗ್ತಾರೆ. ಬ್ರಹ್ಮ ದ್ವಾರ ಸ್ಥಾಪನಾ ಕರ್ತೆ ಹೇ, जो ಸ್ಥಾಪನಾ ಹುಯಿ ಉನ್ಕಿ ಪಾಲನಾ ಭಿ ಜರೂರ್ ಕರೆಂಗೆನಾ. ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡ್ತಾರೆ. ಯಾವುದು ಸ್ಥಾಪನೆ ಆಗಿದೆ ಅದರದ್ದು ಪಾಲನೆನೂ ಅವಶ್ಯಕವಾಗಿ ಮಾಡಬೇಕಲ್ವಾ. ये सब अच्छी रीति समझाया जाता है. जो समझते हैं उनको ये ख्याल रहेगा कि ತಂದೆ ಎಲ್ಲ ಒಳ್ಳೆ ರೀತಿಯಲ್ಲಿ ತಿಳಿಸ್ತಾರೆ.
ಯಾರು ತಿಳ್ಕೊಳ್ತಾರೆ ಅವರಿಗೆ ವಿಚಾರದಲ್ಲಿ ಇರುತ್ತೆ. ಈ ರೂಹಾನಿ ನಾಲೆಜ್ ಕೈಸೆ ಸಬ್ಕೋ ಮಿಲ್ನಿ ಚಾಹಿಯೆ, ಈ ಆತ್ಮೀಯ ಜ್ಞಾನ ಹೇಗೆ ಎಲ್ಲರಿಗೂ ಸಿಗಬೇಕಾಗಿದೆ. ಹಮಾರೆ ಪಾಸ್ ಧನ್ ಹೈ ತೋ ಕ್ಯೂ ನಹಿ ಸೆಂಟರ್ ಕೋಲೆ. ಬಾಬಾ ಹೇಳ್ತಾರೆ, ಯಾರ ಬಳಿ ಹಣ ಇದೆ ಅವರು ಯಾಕೆ ಸೆಂಟರ್ ತೆಗಿಬೇಕು, ಸೆಂಟರ್ ತೆಗಿಬೇಕು. ಬಾಬಾ ಕಹತೆ ಹೇ अच्छा किराए पर ही मकान ले लो, उसमें ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ಕೋಲೋ. ತಂದೆ ಹೇಳ್ತಾರೆ, ಹಣ ಇಲ್ಲ, ಸ್ವಂತ ಬಿಲ್ಡಿಂಗ್ ಮಾಡೋಕ್ಕಾಗಲಿಲ್ಲ ಅಂದರೆ ಬಾಡಿಗೆಗಾದರೂ ಮನೆ ತಗೊಳ್ಳಿ, ಅದರಲ್ಲೇ ಹಾಸ್ಪಿಟಲು ಯೂನಿವರ್ಸಿಟಿ ತೆಗೀರಿ. ಯೋಗ ಸೇ ಹೈ ಮುಕ್ತಿ, ಜ್ಞಾನ ಸೇ ಹೈ ಜೀವನ್ ಮುಕ್ತಿ. 2 ವರ್ಷ ಮಿಲ್ತೆ ಹೈ, 2 ಆಸ್ತಿ ಸಿಗುತ್ತೆ. इसमें 3 पैर पृथ्वी के चाहिए और कुछ नहीं. ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ತೆಗಿಲಿಕ್ಕಾಗಿ 3 ಹೆಜ್ಜೆ ನೆಲ ಇದ್ದರೆ ಸಾಕು, ಬೇರೆ ಇನ್ನೇನು ಬೇಡ ಅಂತಾರೆ. ಒಂದು ರೂಮಲ್ಲೂ ಕೂಡ ನಡೆಸ್ಬೋದು, ಎಲ್ಲರಿಗೂ ಜ್ಞಾನ ಕೊಡ್ಬೋದು. ಗಾಡ್ ಫಾದರ್ಲಿ ಯೂನಿವರ್ಸಿಟಿ ಕೋಲು, ಗಾಡ್ ಫಾದರ್ಲಿ ಯೂನಿವರ್ಸಿಟಿಯನ್ನು ತೆಗೀರಿ. ಒಂದು ರೂಮ್ನಲ್ಲೇ ಒಂದು ಗಾಡ್ ಫಾದರ್ಲಿ ಯೂನಿವರ್ಸಿಟಿ ತೆಗೆದುಬಿಡಿ ಅಂತಾರೆ. ವಿಶ್ವವಿದ್ಯಾಲಯ ವ ಯೂನಿವರ್ಸಿಟಿ ಬಾತ್ ತೋ ಏಕ್ ಹಿ ಹುಯಿ ಹೈ. ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಮಾತಂತೂ ಒಂದೇ ಆಗಿದೆ. ಈ ಮನುಷ್ಯ ಸೇ ದೇವತಾ ಬನ್ನೇಕಿ, ಇದು ಮನುಷ್ಯರಿಂದ ದೇವತೆ ಆಗುವಂತಹ ಕಿತನಿ ಬಡಿ ಯೂನಿವರ್ಸಿಟಿ ಹೈ, ಎಷ್ಟು ದೊಡ್ಡ ಯೂನಿವರ್ಸಿಟಿ ಆಗಿದೆ. ಪೂಛೆಂಗೆ ಅಪ್ಕಾ ಖರ್ಚ ಕೈಸೆ ಚಲ್ತಾ ಹೈ, ಕೇಳ್ತಾರೆ ನಿಮ್ಮದು ಖರ್ಚೆಲ್ಲ ಹೇಗೆ ನಡೆಯುತ್ತೆ. ಅರೆ बीके के बाप को कितने ढेर बच्चे है तुम पूछने आए हो. ಬಾಬಾ ಹೇಳ್ತಾರೆ, ಬಿಕೆಗಳ ತಂದೆಗೆ ಎಷ್ಟೊಂದು ಮಕ್ಕಳಿದ್ದಾರೆ, ಇದನ್ನು ನೀವು ಕೇಳಲಿಕ್ಕೆ ಬಂದಿದ್ದೀರಲ್ವಾ. ಬೋರ್ಡ್ ಪರ್ ದೇಖೋ ಕ್ಯಾ ಲಿಖಾ ಹುವಾ ಹೈ, ಬೋರ್ಡನ್ ಮೇಲೆ ನೋಡಿ ಏನು ಬರೀಲಾಗಿದೆ. ಬಡಿ ವಂಡರ್ಫುಲ್ ನಾಲೆಜ್ ಹೈ, ಬಾಪ್ ಬಿ ವಂಡರ್ಫುಲ್ ಹೈನಾ. ಇದು ಬಹಳ ವಂಡರ್ಫುಲ್ ಜ್ಞಾನ ಆಗಿದೆ, ತಂದೆನೂ ಸಹ ವಂಡರ್ಫುಲ್ ಆಗಿದ್ದಾರಲ್ವಾ. ವಿಶ್ವಕ್ಕೆ ಮಾಲೀಕ್ ತುಮ್ ಕೈಸೆ ಬಂತೆ ಹೋ, ವಿಶ್ವದ ಮಾಲೀಕರು ನೀವು ಹೇಗೆ ಆಗ್ತೀರಿ. ಶಿವಬಾಬಾ ಕೋ ಕಹೆಂಗೆ ಶ್ರೀ ಶ್ರೀ ಕ್ಯೋಂಕಿ ಊಂಚ್ತೆ ಊಂಚ್ ಹೈನಾ. ಶಿವಬಾಬನಿಗೆ ಹೇಳ್ತಾರೆ ಶ್ರೀ ಶ್ರೀ, ಯಾಕೆ ಅವರು ಶ್ರೇಷ್ಠಾತಿ ಶ್ರೇಷ್ಠರು ಆಗಿದ್ದಾರಲ್ವಾ. ಲಕ್ಷ್ಮೀನಾರಾಯಣ ಕೋ ಕಹೆಂಗೆ, ಶಿವಬಾಬನಿಗೆ ಶ್ರೀ ಶ್ರೀ, ಲಕ್ಷ್ಮೀನಾರಾಯಣರಿಗೆ ಹೇಳ್ತಾರೆ ಶ್ರೀಲಕ್ಷ್ಮಿ ಶ್ರೀನಾರಾಯಣ, ಒಂದು ಶ್ರೀ. ಈ ಸಬ್ ಅಚ್ಚಿ ರೀತಿ ಧಾರಣ ಕರ್ನೇಕಿ ಬಾತೆ, ಇದೆಲ್ಲವೂ ಒಳ್ಳೆ ರೀತಿಯಿಂದ ಧಾರಣೆ ಮಾಡುವಂತಹ ಮಾತುಗಳಾಗಿವೆ. ಬಾಪ್ ಕಹತೆ ಹೈ ಮೈ ತುಮಕೋ ರಾಜಯೋಗ ಸಿಕ್ಲಾತಾ ಹೂँ. ತಂದೆ ಹೇಳ್ತಾರೆ, ನಾನು ನಿಮಗೆ ರಾಜಯೋಗ ಕಲಿಸ್ತೀನಿ. ಯೇ ಹೈ ಸಚ್ಚಿ ಸಚ್ಚಿ, ಈ ರಾಜಯೋಗ ಆಗಿದೆ ಸತ್ಯ ಸತ್ಯ ಅಮರ್ ಕಥಾ. ಸಿರ್ಫ್ ಏಕ್ ಪಾರ್ವತಿ ಕೋ ತೋಡೆ ಈ ಅಮರ್ ಕಥಾ ಸುನಾಯಿ ಹೋಗಿ. ಕೇವಲ ಒಬ್ಬ ಪಾರ್ವತಿಗೆ ಕುಳಿತು ಅಮರ್ ಕಥೆ ತಿಳಿಸಿದ್ದಾರಾ ಏನು. ಕಿತನೆ ಢೇರ್ ಮನುಷ್ಯ ಅಮರನಾಥ್ ಪರ್ ಜಾತೆ ಹೈ, ಎಷ್ಟು ಜನ ಅಮರನಾಥ ಯಾತ್ರೆಗಾಗಿ ಹೋಗ್ತಾರೆ. ತುಮ್ ಬಚ್ಚೆ ಬಾಪ್ಗೆ ಪಾಸ್ ಆಯೇ ಹೋ, ನೀವು ಅಮರನಾಥನ ಹತ್ರ ಬಂದಿದ್ದೀರಿ ಯಾಕೆ. ರಿಫ್ರೆಶ್ ಹೋನೆ, ಫಿರ್ ಸಬ್ಕೋ ಸಮझाना, ಜಾಕರ್ ರಿಫ್ರೆಶ್ ಕರ್ನಾ, ಸೆಂಟರ್ ಕೋಲ್ನಾ. ನಂತರ ಎಲ್ಲರಿಗೂ ತಿಳಿಸ್ಬೇಕು, ಹೋಗಿ ಎಲ್ಲರನ್ನೂ ರಿಫ್ರೆಶ್ ಮಾಡಬೇಕು, ಸೆಂಟರ್ ತೆಗಿಬೇಕು. ಬಾಪ್ ಕಹತೆ ಹೈ ಸಿರ್ಫ್ 3 पैर पृथ्वी का लेकर ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ಕೋಲ್ತೆ ಜಾವು. ತಂದೆ ತಿಳಿಸ್ತಾರೆ, 3 ಹೆಜ್ಜೆ ನೆಲ ತಗೊಂಡು ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ತೆಗೀತಾ ಹೋಗಿ. ತೋ ಬಹುತೋಂ ಕಾ ಕಲ್ಯಾಣ ಹೋಗ, ಅನೇಕರ ಕಲ್ಯಾಣ ಆಗುತ್ತೆ. ಇಸ್ಮೇ ಖರ್ಚಾ ತೋ ಕುಚ್ ಭಿ ನಹೀ ಹೈ, ಇದರಲ್ಲಿ ಖರ್ಚಂತೂ ಏನೂ ಇಲ್ಲವೇ ಇಲ್ಲ.
हेल्थ वेल्थ और हैप्पीनेस 1 सेकंड में मिल जाती है. ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ 1 ಸೆಕೆಂಡಿನಲ್ಲಿ ಸಿಕ್ಬಿಡುತ್ತೆ. ಅಂದರೆ 1 ಸೆಕೆಂಡಿನಲ್ಲಿ ಅಧಿಕಾರಿಗಳಾಗ್ಬಿಡ್ತಾರೆ. ಬಾಬನನ್ನು ಅರ್ಥಕೊಂಡ್ರು ಮಗು ಆದರೂ 1 ಸೆಕೆಂಡಿನಲ್ಲಿ ಅಧಿಕಾರಿ ಆಗಿಬಿಡ್ತಾರೆ. ಬಚ್ಚ ಜನ್ಮ ಅವ್ರು ವಾರಿಸುವ ಮಗ ಹುಟ್ಟಿದ ವಾರಸ್ದಾರನಾದ. ತುಮಕೋ ಭಿ ನಿಶ್ಚಯ ಹುವ ಅವ್ರ ವಿಶ್ವಕ್ಕ ಮಾಲೀಕ್ ಬನೆ. ನಿಮಗೂ ನಿಶ್ಚಯ ಆಯಿತು, ನೀವು ವಿಶ್ವದ ಮಾಲೀಕರು ಆದ್ರಿ. ಫಿರ್ ಹೈ ನಂತರ ಇದೆ ಪುರುಷಾರ್ಥ ಪರ್ ಮದಾರ್. ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ. ಅಚ್ಚ मीठे मीठे सिखिए बच्चों प्रति माता पिता बाप दादा का यह प्यार और मॉर्निंग रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को प्यार गुड मॉर्निंग नमस्ते नमस्ते नमस्ते. धारणा के लिए मुख्य सार. अंतिम कोने नायक सीन देखने के लिए बहुत बहुत निर्भय शिव शक्ति बनना है. अंतिम आ कोने नायक ಆ ದೃಶ್ಯ ನೋಡಲಿಕ್ಕಾಗಿ ಬಹಳ ಬಹಳ ನಿರ್ಭಯರು ಶಿವಶಕ್ತಿ ಆಗಬೇಕಾಗಿದೆ. सर्वशक्तिमान बाप की याद से शक्ति लेनी है. सर्वशक्तिमान ತಂದೆಯ ನೆನಪಿನಿಂದ ಶಕ್ತಿ ಪಡಿಬೇಕು. ಎರಡನೇದು पावन बनकर पावन बनाने की रूहानी सच्ची सेवा करनी है. ಪಾವನರಾಗಿ ಅನ್ಯರನ್ನು ಪಾವನ ಮಾಡುವ ಆತ್ಮೀಯ ಸತ್ಯ ಸೇವೆ ಮಾಡಬೇಕು. ಡಬಲ್ ಅಹಿಂಸಕ್ बनना है. ಡಬಲ್ ಅಹಿಂಸಕರು ಆಗಬೇಕು. अंधों की लाठी बन सबको घर का रास्ता बताना है. ಕುರುಡರಿಗೆ ಕೋಲಾಗಿ ಎಲ್ಲರಿಗೂ ಮನೆಯ ರಸ್ತೆಯನ್ನು ತಿಳಿಸಬೇಕು. वरदान मैं और मेरेपन को समाप्त कर समानता व संपूर्णता का अनुभव करने वाले सच्चे त्यागी भव. ನಾನು ಮತ್ತು ನನ್ನತನವನ್ನು ಸಮಾಪ್ತಿ ಮಾಡಿ ಸಮಾನತೆ ಸಂಪೂರ್ಣತೆಯ ಅನುಭವ ಮಾಡುವಂಥವರು ಸತ್ಯ ತ್ಯಾಗಿ ಆಗಿ. हर सेकंड हर संकल्प में बाबा बाबा याद रहे. मैंपन समाप्त हो जाए. जब मैं नहीं तो मेरा भी नहीं. ಬಾಬಾ ಹೇಳ್ತಾರೆ, ಪ್ರತಿ ಸೆಕೆಂಡು ಪ್ರತಿ ಸಂಕಲ್ಪದಲ್ಲಿ ಬಾಬಾ ಬಾಬಾ ನೆನಪಿರಬೇಕು. ನಾನು ಅನ್ನೋದು ಸಮಾಪ್ತಿ ಆಗ್ಬಿಡಬೇಕು. ಆಗ ನನ್ನದು ಅನ್ನೋದು ಇರೋದಿಲ್ಲ. मेरा स्वभाव मेरे संस्कार मेरी नेचर मेरा काम या ड्यूटी मेरा नाम मेरी शान. जब ये मैं और मेरापन समाप्त हो जाता तो यही समानता संपूर्णता है. ಬಾಬಾ ಹೇಳ್ತಾರೆ, ನನ್ನ ಸ್ವಭಾವ ನನ್ನ ಸಂಸ್ಕಾರ ನನ್ನ ನೇಚರ್ ನನ್ನ ಕೆಲಸ ನನ್ನ ಡ್ಯೂಟಿ ನನ್ನ ಹೆಸರು ನನ್ನ ಗೌರವ ಯಾವಾಗ ಇದು ಈ ನಾನು ಮತ್ತು ನನ್ನದು ನನ್ನತನ ಸಮಾಪ್ತಿ ಆಗೋಗುತ್ತೆ, ಇದೇ ಸಮಾನತೆ ಮತ್ತು ಸಂಪೂರ್ಣತೆ, ತಂದೆಯ ಸಮಾನತೆ ಮತ್ತು ಸಂಪೂರ್ಣತೆ ಆಗಿದೆ. ये मैं और मेरेपन का त्याग ही बड़े से बड़ा सूक्ष्म त्याग है. ಈ ನಾನು ಮತ್ತು ನನ್ನತನದ ತ್ಯಾಗನೇ ಅತ್ಯಂತ ದೊಡ್ಡ ಸೂಕ್ಷ್ಮ ತ್ಯಾಗ ಆಗಿದೆ. इस मैपन के अश्व को अश्वमेध यज्ञ में स्वाहा करो. ಈ ನನ್ನತನದ ಅಶ್ವವನ್ನು ಅಶ್ವಮೇಧ ಯಜ್ಞದಲ್ಲಿ ಸ್ವಾಹ ಮಾಡಿ. तब अंतिम आहुति पड़ेगी. ಆಗ ಅಂತಿಮ ಆಹುತಿ ಬೀಳುತ್ತೆ, ಪೂರ್ಣಾಹುತಿ ಆಗುತ್ತೆ. ಅವರು ವಿಜಯಕ್ಕೆ ನಗಾಡೆ ಬಜೆಂಗೆ, ವಿಜಯದ ನಗಾರಿ ಬಾರಿಸುತ್ತೆ. ಸ್ಲೋಗನ್ ಹಾಜಿ ಕರ್
सहयोग का हाथ बढ़ाना अर्थात दुआओं की ಮಾಲಾಯೆ ಪಹನ್ನ. ಹಾಜಿ ಅಂತ ಹೇಳಿ ಸಹಯೋಗದ ಒಂದು ಕೈಯನ್ನು ನೀಡುವುದು, ಅರ್ಥಾತ್ ಆಶೀರ್ವಾದಗಳ ಮಾಲೆಯನ್ನು ಧರಿಸುವಂಥದ್ದು. ಬಾಬನ ಪ್ರತಿಯೊಂದು ಕಾರ್ಯಕ್ಕೂ ಹಾಜಿ ಅಂತ ಹೇಳಿ ಸಹಯೋಗದ ಹಸ್ತವನ್ನು ನೀಡುವುದು, ಇದು ಆಶೀರ್ವಾದಗಳ ಮಾಲೆಯನ್ನು ಧರಿಸುವುದು. अपने शक्तिशाली मनसा द्वारा सकाश देने की सेवा करो. ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ ಕೊಡುವ ಸೇವೆ ಮಾಡಿ. मनसा द्वारा सकाश तब दे सकते जब निरंतर ಏಕರ ಸ್ಥಿತಿ में स्थित होने का अभ्यास होगा. ಮನಸಾ ಮೂಲಕ ಸಕಾಶ ಆಗ ಕೊಡಬಹುದು ಯಾವಾಗ ನಿರಂತರ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂಥ ಅಭ್ಯಾಸ ಇರುತ್ತೆ. इसके लिए पहले व्यर्थ संकल्पों को शुद्ध संकल्पों में परिवर्तन करो. ಇದಕ್ಕಾಗಿ ಮೊದಲು ವ್ಯರ್ಥ ಸಂಕಲ್ಪಗಳನ್ನು ಶುದ್ಧ ಸಂಕಲ್ಪಗಳಲ್ಲಿ ಪರಿವರ್ತನೆ ಮಾಡಿ. फिर माया द्वारा आने वाली अनेक प्रकार के विघ्नों को ಈಶ್ವರೀಯ ಲಗನ್ ಕೆ ಆಧಾರ ಸೆ ಸಮಾಪ್ತ ಕರೋ. ನಂತರ ಮಾಯೆ ಮೂಲಕ ಬರುವಂಥ ಅನೇಕ ಪ್ರಕಾರದ ವಿಘ್ನಗಳನ್ನು ಈಶ್ವರೀಯ ಲಗ್ನದ ಆಧಾರದಿಂದ ಸಮಾಪ್ತಿ ಮಾಡಿ. ಏಕ ಬಾಪ್ ದೂಸರಾ ನಾ ಕೋಯಿ. ಇಸ್ ಪಾಠ ದ್ವಾರ ಏಕಾಗ್ರತಾ ಕಿ ಶಕ್ತಿ ಕೋ ಬಢಾವೋ. ಒಬ್ಬ ತಂದೆ ವಿನಾ ಬೇರೆ ಯಾರೂ ಇಲ್ಲ. ಈ ಪಾಠದ ಮೂಲಕ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಅಚ್ಚಾ, ಓಂ ಶಾಂತಿ.